ಇಡೀ ದೇಶದಲ್ಲಿ ರಾಜ್ಯದಲ್ಲಿ ದೀಪಾವಳಿಯ ಸಂಭ್ರಮ ಮನೆ ಮಾಡಿದ್ರೆ ಕೊಲೆಯ ಆರೋಪದಲ್ಲಿ ಬಂಧಿಯಾಗಿರುವಂತಹ ನಟ ದರ್ಶನ್ಗೆ ಈ ವರ್ಷವೂ ಕೂಡ ದೀಪಾವಳಿ ಸಂಭ್ರಮ ಸಡಗರ ಇಲ್ಲ. ದೀಪಾವಳಿ ಹಬ್ಬವನ್ನ ಪರಪ್ಪನ ಅಗ್ರಹಾರದಲ್ಲೇ ಕಳಿಬೇಕಾದಂತಹ ಪರಿಸ್ಥಿತಿ ಆರೋಪಿ ದರ್ಶನ್ಗೆ ಒದಗಿ ಬಂದಿದೆ. ಈಗಾಗಲೇ ಕಾನೂನು ಪ್ರಾಧಿಕಾರ ದರ್ಶನ್ಗೆ ಮತ್ತಷ್ಟು ಬಿಸಿಯನ್ನ ಮುಟ್ಟಿಸಿದೆ. ಸಿಗಬೇಕಾಗಿರುವಂತಹ ಸೌಲಭ್ಯಗಳು ಸಿಗಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಮತ್ತೆ ಚರ್ಚೆ ಶುರುವಾಗ್ತಾ ಇದೆ. ಜೈಲ್ ಮ್ಯಾನ್ಯುವಲ್ ಪ್ರಕಾರ ದರ್ಶನ್ಗೆ ಏನ್ ಕೊಡಬೇಕು ಅದನ್ನ ಕೊಟ್ಟಿದ್ದಾರೆ. ಆದ್ರೆ ಹೆಚ್ಚುವರಿಯಾದ ಬೇಡಿಕೆಯನ್ನ ಪೂರೈಸಬೇಕು ಅಂತಂದ್ರೆ ಕಾನೂನು ಪ್ರಾಧಿಕಾರ ಹೋಗಿ ಒಂದ್ಸರಿ ನೋಡ್ಕೊಂಡ್ ಬನ್ನಿ ಅಂತ ಹೇಳಿದ್ರು. ಕಾನೂನು ಪ್ರಾಧಿಕಾರ ಭೇಟಿ ಕೊಟ್ಟ ಮೇಲೆ ಅಲ್ಲಿ ಪಿಕ್ಚರೇ ಚೇಂಜ್. ಇವತ್ತಿನ ದೀಪಾವಳಿ ಹಬ್ಬ ದರ್ಶನ್ಗೆ ಯಾವ ರೀತಿ ಇತ್ತು ನೋಡ್ಕೊಂಡ್ ಬನ್ನಿ. ಮಾಡಬಾರದು ಮಾಡಿದ್ರೆ ಆಗಬಾರದು ಆಗುತ್ತೆ ಅನ್ನೋದಕ್ಕೆ ನಟ ದರ್ಶನ್ ಬೆಸ್ಟ್ ಎಕ್ಸಾಂಪಲ್. ಸಹವಾಸ ದೋಷದಿಂದ ಕಿಲ್ಲಿಂಗ್ ಸ್ಟಾರ್ 1, 2, 3 ಅಂತ ಕಂಬಿ ಎಣಿಸ್ತಾ ಇದ್ದಾರೆ. ಇದೀಗ ದೇಶದೆಲ್ಲೆಡೆ ಬೆಳಕಿನ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಆದ್ರೆ ಕೊಲೆ ಆರೋಪಿ ದರ್ಶನ್ಗೆ ಈ ಭಾಗ್ಯವಿಲ್ಲ. ಜೈಲಿನಲ್ಲಿ ಕೊಲೆ ಆರೋಪಿ ದರ್ಶನ್ ದೀಪಾವಳಿ ಹೆಂಡತಿ ಬಿಟ್ಟು ಬೇರೆ ಯಾರು ಸಹಾಯಕ್ಕೆ ಬರ್ತಿಲ್ಲ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ಕೊಲೆ ಆರೋಪಿ ದರ್ಶನ್ ಜೈಲು ಪಾಲಾಗಿದ್ದಾರೆ. ಪರಪ್ಪನ ಅಗ್ರಹಾರ ಸೆಂಟ್ರಲ್ ಜೈಲು ದರ್ಶನ್ ಪಾಲಿಗೆ ನಿತ್ಯ ನರಕವೇ ಆಗಿದೆ. ಕಳೆದ ವರ್ಷ ದೀಪಾವಳಿ ಹಬ್ಬದ ಸಮಯದಲ್ಲೇ ನಟ ದರ್ಶನ್ ಮಧ್ಯಂತರ ಜಾಮೀನನ್ನ ಪಡೆದುಕೊಂಡು ರಿಲೀಸ್ ಆಗಿದ್ರು. ಆದರೆ ಈ ಬಾರಿ ಜೈಲಿನಲ್ಲೇ ದರ್ಶನ್ ದೀಪಾವಳಿಯನ್ನ ಆಚರಿಸುವಂತೆಯಾಗಿದೆ. ಈ ವರ್ಷ ನಟ ದರ್ಶನ್ ಪಾಲಿಗೆ ಬೆಳಕಿಲ್ಲದ ದೀಪಾವಳಿಯೇ ಆಗಿದೆ. ಈ ಬಗ್ಗೆ ದಾಸ ಜೈಲಿನಲ್ಲೇ ಜೊತೆಗಿರುವವರ ಜೊತೆಗೆ ಬೇಸರವನ್ನ ಹೊರಹಾಕ್ತಿದ್ದಾರಂತೆ. ಕಳೆದ ವರ್ಷ ದೀಪಾವಳಿ ಹಬ್ಬಕ್ಕೆ ದರ್ಶನ್ ಜೈಲಿನಿಂದ ಮನೆ ಸೇರಿದ್ರು. ಆಗ ಮನೆಯಲ್ಲಿದ್ರು ದರ್ಶನ್ ದೀಪಾವಳಿ ಆಚರಿಸದೆ ಬೆನ್ನು ನೋವು ಇರುವುದರಿಂದ ಮನೆಯಲ್ಲೇ ರೆಸ್ಟ್ ಮಾಡಿದ್ರು. ಈ ವರ್ಷ ಜೈಲಿನಲ್ಲೇ ಕಳೆಯೋದು ಕಷ್ಟವಾಗ್ತಿದೆ. ರೇಣುಕಾಸ್ವಾಮಿ ಕೊಲೆ ಕೇಸುಗೂ ಮುನ್ನವೇ ಭರ್ಜರಿಯಾಗಿ ಭೂಪತಿ ದೀಪಾವಳಿಯನ್ನ ಆಚರಿಸ್ತಾ ಇದ್ರು. ಫಾರ್ಮ್ ಹೌಸ್ನಲ್ಲಿ ಕುಟುಂಬಸ್ಥರು ಸ್ನೇಹಿತರ ಜೊತೆಗೂಡಿ ಧಾಮ್ ಧೂಮ್ ಅಂತ ಸೆಲೆಬ್ರೇಷನ್ ಮಾಡುತ್ತಿದ್ರು. ಆದರೆ ದರ್ಶನ್ ಮಾಡಿಕೊಂಡಂತಹ ಎಡವಟ್ಟಿನಿಂದ ಜೈಲಿನಲ್ಲೇ ಹಬ್ಬ ಆಚರಿಸುವಂತಾಗಿದೆ. ಇನ್ನು ಜೈಲಿನಲ್ಲಿರುವಂತಹ ದರ್ಶನ್ ಅನ್ನ ಹೊರಗೆ ತರಲು ಹೆಂಡತಿ ವಿಜಯಲಕ್ಷ್ಮಿ ಅವರು ಹರಸಾಹಸ ಪಡ್ತಿದ್ದಾರೆ. ಆದರೆ ಪತ್ನಿ ಬಿಟ್ಟು ಬೇರೆ ಯಾರು ಕೂಡ ಸಹಾಯ ಮಾಡ್ತಿಲ್ಲ ಎನ್ನುವಂತಹ ಕೊರಗು ಕಾಟೇರಣಿಗೆ ಕಾಡ್ತಾ ಇದೆಯಂತೆ. ಕಾನೂನಿನ ಹೋರಾಟಕ್ಕೆ ಪತ್ನಿ ವಿಜಯಲಕ್ಷ್ಮಿ ಬಿಟ್ಟು ಯಾರಿಂದಲೂ ಕೂಡ ದರ್ಶನ್ಗೆ ಸಹಾಯದ ಮಾತಿಲ್ಲ. ಈ ಬಗ್ಗೆ ಬ್ಯಾರಕ್ನಲ್ಲೇ ಶಿಷ್ಯಂದಿರ ಬಳಿ ಬೇಸರವನ್ನ ಹೊರಹಾಕಿದ್ದಾರೆ. ದೀಪಾವಳಿ ಹಬ್ಬದಂದು ಕೂಡ ಸೆಲ್ನಲ್ಲಿ ದರ್ಶನ್ ಮೌನಕ್ಕೆ ಶರಣಾಗಿದ್ದಾರೆ ಅಂತ ತಿಳಿದು ಬಂದಿದೆ. ಅಲ್ಲದೆ ಸುಪ್ರೀಂ ಕೋರ್ಟ್ ವಾರ್ನಿಂಗ್ಗೆ ಬೆದರಿರುವಂತಹ ಜಿಲ್ಲಾಧಿಕಾರಿಗಳು ಸಾಮಾನ್ಯ ಕೈದಿಗಳಂತೆ ದರ್ಶನ್ ಅನ್ನ ನಡೆಸಿಕೊಳ್ತಿದ್ದಾರೆ. ಇದರಿಂದ ಸರತಿ ಸಾಲಿನಲ್ಲಿ ನಿಂತು ದರ್ಶನ್ ಕುಟುಂಬಸ್ಥರನ್ನ ಭೇಟಿಯಾಗುವ ಪರಿಸ್ಥಿತಿ ಕೂಡ ಬಂದಿದ್ದು, ಇದರಿಂದ ದರ್ಶನ್ ಕಂಗಾಲಾಗಿ ಹೋಗಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇಡೀ ದೇಶದಲ್ಲಿ ರಾಜ್ಯದಲ್ಲಿ ದೀಪಾವಳಿಯ ಸಂಭ್ರಮ ಮನೆ ಮಾಡಿದ್ರೆ ಕೊಲೆಯ ಆರೋಪದಲ್ಲಿ ಬಂಧಿಯಾಗಿರುವಂತಹ ನಟ ದರ್ಶನ್ಗೆ ಈ ವರ್ಷವೂ ಕೂಡ ದೀಪಾವಳಿ ಸಂಭ್ರಮ ಸಡಗರ ಇಲ್ಲ. ದೀಪಾವಳಿ ಹಬ್ಬವನ್ನ ಪರಪ್ಪನ ಅಗ್ರಹಾರದಲ್ಲೇ ಕಳಿಬೇಕಾದಂತಹ ಪರಿಸ್ಥಿತಿ ಆರೋಪಿ ದರ್ಶನ್ಗೆ ಒದಗಿ ಬಂದಿದೆ. ಈಗಾಗಲೇ ಕಾನೂನು ಪ್ರಾಧಿಕಾರ ದರ್ಶನ್ಗೆ ಮತ್ತಷ್ಟು ಬಿಸಿಯನ್ನ ಮುಟ್ಟಿಸಿದೆ. ಸಿಗಬೇಕಾಗಿರುವಂತಹ ಸೌಲಭ್ಯಗಳು ಸಿಗಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಮತ್ತೆ ಚರ್ಚೆ ಶುರುವಾಗ್ತಾ ಇದೆ. ಜೈಲ್ ಮ್ಯಾನ್ಯುವಲ್ ಪ್ರಕಾರ ದರ್ಶನ್ಗೆ ಏನ್ ಕೊಡಬೇಕು ಅದನ್ನ ಕೊಟ್ಟಿದ್ದಾರೆ. ಆದ್ರೆ ಹೆಚ್ಚುವರಿಯಾದ ಬೇಡಿಕೆಯನ್ನ ಪೂರೈಸಬೇಕು ಅಂತಂದ್ರೆ ಕಾನೂನು ಪ್ರಾಧಿಕಾರ ಹೋಗಿ ಒಂದ್ಸರಿ ನೋಡ್ಕೊಂಡ್ ಬನ್ನಿ ಅಂತ ಹೇಳಿದ್ರು. ಕಾನೂನು ಪ್ರಾಧಿಕಾರ ಭೇಟಿ ಕೊಟ್ಟ ಮೇಲೆ ಅಲ್ಲಿ ಪಿಕ್ಚರೇ ಚೇಂಜ್. ಇವತ್ತಿನ ದೀಪಾವಳಿ ಹಬ್ಬ ದರ್ಶನ್ಗೆ ಯಾವ ರೀತಿ ಇತ್ತು ನೋಡ್ಕೊಂಡ್ ಬನ್ನಿ. ಮಾಡಬಾರದು ಮಾಡಿದ್ರೆ ಆಗಬಾರದು ಆಗುತ್ತೆ ಅನ್ನೋದಕ್ಕೆ ನಟ ದರ್ಶನ್ ಬೆಸ್ಟ್ ಎಕ್ಸಾಂಪಲ್. ಸಹವಾಸ ದೋಷದಿಂದ ಕಿಲ್ಲಿಂಗ್ ಸ್ಟಾರ್ 1, 2, 3 ಅಂತ ಕಂಬಿ ಎಣಿಸ್ತಾ ಇದ್ದಾರೆ. ಇದೀಗ ದೇಶದೆಲ್ಲೆಡೆ ಬೆಳಕಿನ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಆದ್ರೆ ಕೊಲೆ ಆರೋಪಿ ದರ್ಶನ್ಗೆ ಈ ಭಾಗ್ಯವಿಲ್ಲ. ಜೈಲಿನಲ್ಲಿ ಕೊಲೆ ಆರೋಪಿ ದರ್ಶನ್ ದೀಪಾವಳಿ ಹೆಂಡತಿ ಬಿಟ್ಟು ಬೇರೆ ಯಾರು ಸಹಾಯಕ್ಕೆ ಬರ್ತಿಲ್ಲ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ಕೊಲೆ ಆರೋಪಿ ದರ್ಶನ್ ಜೈಲು ಪಾಲಾಗಿದ್ದಾರೆ. ಪರಪ್ಪನ ಅಗ್ರಹಾರ ಸೆಂಟ್ರಲ್ ಜೈಲು ದರ್ಶನ್ ಪಾಲಿಗೆ ನಿತ್ಯ ನರಕವೇ ಆಗಿದೆ. ಕಳೆದ ವರ್ಷ ದೀಪಾವಳಿ ಹಬ್ಬದ ಸಮಯದಲ್ಲೇ ನಟ ದರ್ಶನ್ ಮಧ್ಯಂತರ ಜಾಮೀನನ್ನ ಪಡೆದುಕೊಂಡು ರಿಲೀಸ್ ಆಗಿದ್ರು. ಆದರೆ ಈ ಬಾರಿ ಜೈಲಿನಲ್ಲೇ ದರ್ಶನ್ ದೀಪಾವಳಿಯನ್ನ ಆಚರಿಸುವಂತೆಯಾಗಿದೆ. ಈ
ಈ ವರ್ಷ ನಟ ದರ್ಶನ್ ಪಾಲಿಗೆ ಬೆಳಕಿಲ್ಲದ ದೀಪಾವಳಿಯೇ ಆಗಿದೆ. ಈ ಬಗ್ಗೆ ದಾಸ ಜೈಲಿನಲ್ಲೇ ಜೊತೆಗಿರುವವರ ಜೊತೆಗೆ ಬೇಸರವನ್ನ ಹೊರಹಾಕ್ತಿದ್ದಾರಂತೆ. ಕಳೆದ ವರ್ಷ ದೀಪಾವಳಿ ಹಬ್ಬಕ್ಕೆ ದರ್ಶನ್ ಜೈಲಿನಿಂದ ಮನೆ ಸೇರಿದ್ರು. ಆಗ ಮನೆಯಲ್ಲಿದ್ರು ದರ್ಶನ್ ದೀಪಾವಳಿ ಆಚರಿಸದೆ ಬೆನ್ನು ನೋವು ಇರುವುದರಿಂದ ಮನೆಯಲ್ಲೇ ರೆಸ್ಟ್ ಮಾಡಿದ್ರು. ಈ ವರ್ಷ ಜೈಲಿನಲ್ಲೇ ಕಳೆಯೋದು ಕಷ್ಟವಾಗ್ತಿದೆ. ರೇಣುಕಾಸ್ವಾಮಿ ಕೊಲೆ ಕೇಸುಗೂ ಮುನ್ನವೇ ಭರ್ಜರಿಯಾಗಿ ಭೂಪತಿ ದೀಪಾವಳಿಯನ್ನ ಆಚರಿಸ್ತಾ ಇದ್ರು. ಫಾರ್ಮ್ ಹೌಸ್ ನಲ್ಲಿ ಕುಟುಂಬಸ್ಥರು ಸ್ನೇಹಿತರ ಜೊತೆಗೂಡಿ ಧಾಮ್ ಧೂಮ್ ಅಂತ ಸೆಲೆಬ್ರೇಷನ್ ಮಾಡುತ್ತಿದ್ರು. ಆದ್ರೆ ದರ್ಶನ್ ಮಾಡಿಕೊಂಡಂತಹ ಎಡವಟ್ಟಿನಿಂದ ಜೈಲಿನಲ್ಲೇ ಹಬ್ಬ ಆಚರಿಸುವಂತಾಗಿದೆ. ಇನ್ನು ಜೈಲಿನಲ್ಲಿರುವಂತಹ ದರ್ಶನ್ ಅನ್ನ ಹೊರಗೆ ತರಲು ಹೆಂಡತಿ ವಿಜಯಲಕ್ಷ್ಮಿ ಅವರು ಹರಸಾಹಸ ಪಡ್ತಿದ್ದಾರೆ. ಆದರೆ ಪತ್ನಿ ಬಿಟ್ಟು ಬೇರೆ ಯಾರು ಕೂಡ ಸಹಾಯ ಮಾಡ್ತಿಲ್ಲ ಎನ್ನುವಂತಹ ಕೊರಗು ಕಾಟೇರಣಿಗೆ ಕಾಡ್ತಾ ಇದೆಯಂತೆ. ಕಾನೂನಿನ ಹೋರಾಟಕ್ಕೆ ಪತ್ನಿ ವಿಜಯಲಕ್ಷ್ಮಿ ಬಿಟ್ಟು ಯಾರಿಂದಲೂ ಕೂಡ ದರ್ಶನ್ಗೆ ಸಹಾಯದ ಮಾತಿಲ್ಲ. ಈ ಬಗ್ಗೆ ಬ್ಯಾರಕ್ನಲ್ಲೇ ಶಿಷ್ಯಂದಿರ ಬಳಿ ಬೇಸರವನ್ನು ಹೊರಹಾಕಿದ್ದಾರೆ. ದೀಪಾವಳಿ ಹಬ್ಬದಂದು ಕೂಡ ಸೆಲ್ನಲ್ಲಿ ದರ್ಶನ್ ಮೌನಕ್ಕೆ ಶರಣಾಗಿದ್ದಾರೆ ಅಂತ ತಿಳಿದು ಬಂದಿದೆ. ಅಲ್ಲದೆ ಸುಪ್ರೀಂ ಕೋರ್ಟ್ ವಾರ್ನಿಂಗ್ಗೆ ಬೆದರಿರುವಂತಹ ಜಿಲ್ಲಾಧಿಕಾರಿಗಳು ಸಾಮಾನ್ಯ ಕೈದಿಗಳಂತೆ ದರ್ಶನ್ ಅನ್ನ ನಡೆಸಿಕೊಳ್ತಿದ್ದಾರೆ. ಇದರಿಂದ ಸರತಿ ಸಾಲಿನಲ್ಲಿ ನಿಂತು ದರ್ಶನ್ ಕುಟುಂಬಸ್ಥರನ್ನ ಭೇಟಿಯಾಗುವ ಪರಿಸ್ಥಿತಿ ಕೂಡ ಬಂದಿದ್ದು, ಇದರಿಂದ ದರ್ಶನ್ ಕಂಗಾಲಾಗಿ ಹೋಗಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇಡೀ ದೇಶದಲ್ಲಿ ರಾಜ್ಯದಲ್ಲಿ ದೀಪಾವಳಿಯ ಸಂಭ್ರಮ ಮನೆ ಮಾಡಿದ್ರೆ, ಕೊಲೆಯ ಆರೋಪದಲ್ಲಿ ಬಂಧಿಯಾಗಿರುವಂತಹ ನಟ ದರ್ಶನ್ಗೆ ಈ ವರ್ಷವೂ ಕೂಡ ದೀಪಾವಳಿ ಸಂಭ್ರಮ ಸಡಗರ ಇಲ್ಲ. ದೀಪಾವಳಿ ಹಬ್ಬವನ್ನ ಪರಪ್ಪನ ಅಗ್ರಹಾರದಲ್ಲೇ ಕಳಿಬೇಕಾದಂತಹ ಪರಿಸ್ಥಿತಿ ಆರೋಪಿ ದರ್ಶನ್ಗೆ ಒದಗಿ ಬಂದಿದೆ. ಈಗಾಗಲೇ ಕಾನೂನು ಪ್ರಾಧಿಕಾರ ದರ್ಶನ್ಗೆ ಮತ್ತಷ್ಟು ಬಿಸಿಯನ್ನ ಮುಟ್ಟಿಸಿದೆ. ಸಿಗಬೇಕಾಗಿರುವಂತಹ ಸೌಲಭ್ಯಗಳು ಸಿಗಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಮತ್ತೆ ಚರ್ಚೆ ಶುರುವಾಗ್ತಾ ಇದೆ. ಜೈಲ್ ಮ್ಯಾನ್ಯುವಲ್ ಪ್ರಕಾರ ದರ್ಶನ್ಗೆ ಏನ್ ಕೊಡಬೇಕು ಅದನ್ನ ಕೊಟ್ಟಿದ್ದಾರೆ. ಆದ್ರೆ ಹೆಚ್ಚುವರಿಯಾದ ಬೇಡಿಕೆಯನ್ನ ಪೂರೈಸಬೇಕು ಅಂತಂದ್ರೆ ಕಾನೂನು ಪ್ರಾಧಿಕಾರ ಹೋಗಿ ಒಂದ್ಸರಿ ನೋಡ್ಕೊಂಡ್ ಬನ್ನಿ ಅಂತ ಹೇಳಿದ್ರು. ಕಾನೂನು ಪ್ರಾಧಿಕಾರ ಭೇಟಿ ಕೊಟ್ಟ ಮೇಲೆ ಅಲ್ಲಿ ಪಿಕ್ಚರೇ ಚೇಂಜ್. ಇವತ್ತಿನ ದೀಪಾವಳಿ ಹಬ್ಬ ದರ್ಶನ್ಗೆ ಯಾವ ರೀತಿ ಇತ್ತು ನೋಡ್ಕೊಂಬ. ಮಾಡಬಾರದು ಮಾಡಿದ್ರೆ ಆಗಬಾರದು ಆಗುತ್ತೆ ಅನ್ನೋದಕ್ಕೆ ನಟ ದರ್ಶನ್ ಬೆಸ್ಟ್ ಎಕ್ಸಾಂಪಲ್. ಸಹವಾಸ ದೋಷದಿಂದ ಕಿಲ್ಲಿಂಗ್ ಸ್ಟಾರ್ 1, 2, 3 ಅಂತ ಕಂಬಿ ಎಣಿಸ್ತಾ ಇದ್ದಾರೆ. ಇದೀಗ ದೇಶದೆಲ್ಲೆಡೆ ಬೆಳಕಿನ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಆದ್ರೆ ಕೊಲೆ ಆರೋಪಿ ದರ್ಶನ್ಗೆ ಈ ಭಾಗ್ಯವಿಲ್ಲ. ಜೈಲಿನಲ್ಲಿ ಕೊಲೆ ಆರೋಪಿ ದರ್ಶನ್ ದೀಪಾವಳಿ. ಹೆಂಡತಿ ಬಿಟ್ಟು ಬೇರೆ ಯಾರು ಸಹಾಯಕ್ಕೆ ಬರ್ತಿಲ್ಲ. ರೇಣುಕಾಸ್ವಾಮಿ ಕೊಲೆ ಕೇಸಿನಲ್ಲಿ ನಟ ಕೊಲೆ ಆರೋಪಿ ದರ್ಶನ್ ಜೈಲು ಪಾಲಾಗಿದ್ದಾರೆ. ಪರಪ್ಪನ ಅಗ್ರಹಾರ ಸೆಂಟ್ರಲ್ ಜೈಲು ದರ್ಶನ್ ಪಾಲಿಗೆ ನಿತ್ಯ ನರಕವೇ ಆಗಿದೆ. ಕಳೆದ ವರ್ಷ ದೀಪಾವಳಿ ಹಬ್ಬದ ಸಮಯದಲ್ಲೇ ನಟ ದರ್ಶನ್ ಮಧ್ಯಂತರ ಜಾಮೀನನ್ನ ಪಡೆದುಕೊಂಡು ರಿಲೀಸ್ ಆಗಿದ್ರು. ಆದರೆ ಈ ಬಾರಿ ಜೈಲಿನಲ್ಲೇ ದರ್ಶನ್ ದೀಪಾವಳಿಯನ್ನ ಆಚರಿಸುವಂತೆಯಾಗಿದೆ. ಈ ವರ್ಷ ನಟ ದರ್ಶನ್ ಪಾಲಿಗೆ ಬೆಳಕಿಲ್ಲದ ದೀಪಾವಳಿಯೇ ಆಗಿದೆ. ಈ ಬಗ್ಗೆ